So the 12th state in the 50 states of USA, Oklahoma City. Let's go. ಗುಡ್ ಮಾರ್ನಿಂಗ್, ಎಲ್ಲರೂ ಹೆಂಗಿದ್ದೀರಿ? ನಾ ಇವತ್ತು ಬಂದೀನಿ, ವೀಕೆಂಡ್ ಅದ, ಸ್ಯಾಟರ್ಡೇ. ಸೊ ನ್ಯೂ ಸ್ಟೇಟ್, ಹೊಸ ಎಪಿಸೋಡ್. ಸೊ ನಾ ಬಂದಿದ್ದು ಓಕ್ಲಾಹೋಮಾ ಸ್ಟೇಟಿಗೆ. ಇಲ್ಲಿ ಫಸ್ಟ್ ಪಾಯಿಂಟ್ ಟರ್ನರ್ಸ್ ಪಾಯಿಂಟ್ ಅಂತ, ಇದು ಬ್ಯೂಟಿಫುಲ್ ವಾಟರ್ಫಾಲ್ಸ್ ಅದ. ಐ ನೋ ಸಮ್ಮರ್ದಾಗ ಬರ್ತಾರೆ ಜಾಸ್ತಿ ಜನ, ಬಟ್ ಏನು ಮಾಡೋಕ್ಕಾಗಲ್ಲ, ವೊಕೇಶನ್ಸ್ ಇತ್ತು, ಬಂದೆ. ಸೊ ಬಂದು ಫಸ್ಟ್ ಹೋಗಿದ್ದು ನಾವು ವಾಶ್ರೂಮ್ಗೆ. ಇಲ್ಲೇ ನೀವು ಟರ್ನರ್ಸ್ ಪಾಯಿಂಟ್ ಬಂದಾದ್ಮೇಲೆ ಇಲ್ಲೇ ಎದುರೇ ಪಾರ್ಕಿಂಗ್ ಲಾಟ್ ಅದ, ಅದ್ರ ಎದುರೇ ನಿಮ್ಗೆ ರೆಸ್ಟ್ ರೂಮ್ ಸಿಗ್ತಾವ. ಆ್ಯಂಡ್ ಇದಕ್ಕೆ $13 ಎಂಟ್ರಿ ಫೀಸ್ ಅದ. ನೋಡ್ರಪ್ಪ, ಇಲ್ಲಿ ಸ್ವಲ್ಪ ಸಣ್ಣ ಟ್ರೆಕ್ಕಿಂಗ್ ಅದ, ಸ್ಟೆಪ್ಸ್ ಎಲ್ಲ ಇಳ್ಕೊಂಬರ್ಬೇಕು. ಫಸ್ಟ್ ಬ್ರೈಡಲ್ ವ್ಯೂ ಪಾಯಿಂಟಿಗೆ ನಡೆದೀನಿ. ಅಲ್ಲಿಂದ ವ್ಯೂ ಅವರ ಮಸ್ತ್ ಕಾಣಿಸ್ಲತ್ತದ, ನಿಮ್ಗೆ ಅಲ್ಲೇ ಹೋಗಿ ತೋರಿಸ್ತೀನಿ, ಮಜಾ ಬರ್ತದ. ಸ್ವಲ್ಪ ಗ್ಲಿಮ್ಸ್ ತೋರ್ಸಮ್ಮಂತ. ಓಕೆ, ಸೊ ಓಕ್ಲಾಹೋಮಾ ಸಿಟಿ ಬಂದು ದ ಲಾರ್ಜೆಸ್ಟ್ ಸಿಟಿ ಓಕ್ಲಾಹೋಮಾ ಸ್ಟೇಟಿಂದು. ಸೆಂಟ್ರಲ್ ಓಕ್ಲಾಹೋಮಾ ಪಾಪ್ಯುಲೇಷನ್ ಆಲ್ಮೋಸ್ಟ್ 660,000 ಪೀಪಲ್ ಇರ್ತಾರೆ ಇಲ್ಲಿ. ಆ್ಯಂಡ್ ರಿಚ್ ಹಿಸ್ಟ್ರಿ ಏನಪ್ಪ ಇದ್ರದ್ದು ಅಂತಂದರೆ, ದ ಲ್ಯಾಂಡ್ ವಾಸ್ ಫೌಂಡೆಡ್ ಇನ್ ದ ಲ್ಯಾಂಡ್ ರನ್ 1889. ಆ್ಯಂಡ್ ಆಲ್ಸೋ ಇದು ಒಂದು ಇಂಪಾರ್ಟೆಂಟ್ ಸೆಂಟರ್ ಫಾರ್ ಆಯಿಲ್ ಅಗ್ರಿಕಲ್ಚರ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಪ್ರೊಡಕ್ಷನ್. ನನಗರ ಗೊತ್ತಿಲ್ಲ ಇಲ್ಲಿನ ಪ್ಲೇಸ್ ನಡ್ಕೊಂಡು ಬರ್ಬೋದಾ ಇಲ್ಲ ಅಂತ ಗೊತ್ತಿಲ್ಲ, ಬಟ್ ನಾನೇ ಒಂದು ಹೊಸದು ಹುಡ್ಕೊಂಡೆ. ಇಲ್ಲಿಂದ ಹೋಗಿ ಬ್ಯೂಟಿಫುಲ್ ವಾಟರ್ ವ್ಯೂ ಸಿಗ್ತದೆ ನಮ್ಗೆ, ಅಲ್ಲಿಗೆ ಹೋಗಮಿ. ಟರ್ನರ್ ಫಾಲ್ಸ್ ಇಸ್ ಲೊಕೇಟೆಡ್ ಇನ್ ಡೇವಿಸ್, ಓಕ್ಲಾಹೋಮಾ ಪ್ಲೇಸಲ್ಲಿ. ಆ್ಯಂಡ್ ಇದು ಯಾರ ಹೆಸರು ಮೇಲೆ ನೇಮ್ ಆಗಿತ್ತು ಅಂದರೆ ಮಜಪ್ಪ ಥಾಮಸ್ ಟರ್ನರ್ ಅಂತ. ಆ್ಯಂಡ್ ಇದು ಮೋಸ್ಟ್ಲಿ ಫಾರ್ಮಿಂಗಾಗಿ ಯೂಸ್ ಮಾಡ್ತಿದ್ರು ಲೇಟ್ 19th ಸೆಂಚುರಿಯಲ್ಲಿ. ಆ್ಯಂಡ್ ಇದು 77 ಫುಟ್ ಟಾಲ್ ಅದ. ಇಲ್ಲಿ ಭಾಳಷ್ಟು ಹೈಕಿಂಗ್ ಟ್ರೈಲ್ಸ್ ಅವ, ಇಫ್ ನೀವು ಫ್ಯಾಮಿಲಿ ಜೊತೆ ಅವ್ರ ಫ್ರೆಂಡ್ ಜೊತೆ ಮಾಡಬೇಕಂದ್ರೆ. ಆ್ಯಂಡ್ ಸ್ವಿಮ್ಮಿಂಗ್ ಏರಿಯಾಸ್ನೂ ಅವ. ಆ್ಯಂಡ್ ಬೆಸ್ಟ್ ಟೈಮ್ ಇದಕ್ಕೆ ಯಾವಾಗಂದರೆ ಸಮ್ಮರ್ ಟೈಮಲ್ಲೇ. ಸೊ ಅದ್ರ ಅಕಾರ್ಡಿಂಗ್ ಪ್ಲ್ಯಾನ್ ಮಾಡಿರಿ. ಹಾಯ್ ಏನೋ ಭಾಳ ವಿಂಡ್ ಅದ ಹೊರಗೆ. ಸೊ ಟ್ರೆಕ್ ಮಾಡ್ಕೊಂಡು ಹೋಗಿದ್ದೆ ಕೆಳಗೆ, ಬಿಕಾಸ್ ನಂಗೆ ಅಲ್ಲಿ ವೇ ಸಿಗಲಿಲ್ಲ. ಇಂಡಿಯನ್ ಫ್ಯಾಮ್ಲಿ ಸಿಕ್ಕಿತ್ತು, ರಾಜೇಂದ್ರ ಅಂತ ಒಂದು ಹೆಸರು, ಪಾಪ ಅವರೇ ಬಂದು ಡ್ರಾಪ್ ಮಾಡಿದ್ರು. ಹೀಸ್ ಫ್ರಮ್ ಹೈದ್ರಾಬಾದ್. ಸೊ ನಾನು ಹೇಳತ್ತಿದ್ದೆ ದಟ್ ನಾನು ಗುಲ್ಬರ್ಗದವನೇ ಅಂತ, ಸುಮ್ಮನೆ ಹಾಗೆ ಮಾತಾಡ್ತಿದ್ವಿ. ಪಾಪ ಅವರು ವಾಪಸ್ ತಂದು ಮೇಲ್ಬಿಟ್ರು. ಸೊ ಅವ್ರದ್ದು ಮತ್ತೆ ಫಾರ್ವರ್ಡ್ ಜರ್ನಿ ಇತ್ತು. ಸೊ ನೈಸ್. ತುಂಬ ಇಂಡಿಯನ್ಸರ ಇಲ್ಲಿ ನಿಮ್ಗೆ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ನೀವು ಎವ್ರಿ ಸ್ಟೇಟ್ ಇನ್ US ಅಲ್ಲಿ ನಿಮ್ಗೆ ಎಲ್ಲಿ ಹೋದರೂ ಇಂಡಿಯನ್ ಟೆಂಪಲ್ಸ್, ಇಂಡಿಯನ್ ಫುಡ್, ಇಂಡಿಯನ್ ಜನ ಸಿಗ್ತಾರೆ. ಸೊ ನೀವು ಯಾವಾಗೂ US ಟ್ರಾವೆಲ್ ಮಾಡೋಕ್ಕೆ ಬಂದರೆ ನಿಮ್ಗೇನೂ ಅನಿಸಲ್ಲ ಹೊರಗಿದ್ದೀನಿ ಅಂತ, ಬಿಕಾಸ್ ಎಲ್ಲ ಕಮ್ಯುನಿಟಿ ಅದ ನಿಮ್ಗೆ ಹೋಗೋಕ್ಕೆ, ಮಾತಾಡೋಕ್ಕೆ, ಹೆಲ್ಪ್ ಮಾಡೋಕ್ಕೆ. ಸೊ ಈಗ ನೋಡಿ, ಎಕ್ಸಾಂಪಲ್ ನಾ ಮೀಟ್ ಆದೆ. ಸೊ ಇಟ್ಸ್ ರಿಯಲಿ ಗುಡ್. ಸೊ ಒಬ್ರೊಬ್ರು ಹೆಲ್ಪ್ ಮಾಡಿಕೊಂಡು ಇಟ್ಸ್ ವೆರಿ ನೈಸ್. ಸೊ ಯಾ, ಈಗ ಹೋಗೋಣ ನೆಕ್ಸ್ಟ್ ಪ್ಲೇಸಿಗೆ. ಬಾಯ್. ನೆಕ್ಸ್ಟ್ ಪ್ಲೇಸ್ ನಾನು ನಡೆದೀನಿ ಬ್ಲೂ ಹೋಲ್ ವಾಟರ್ಸ್ ಅಂತ. ನೀವು ನೋಡ್ಬೋದು ನನ್ನ ಹಿಂದೆ. ಸೊ ಕ್ಲಿಯರ್ ವಾಟರ್ಸ್ ಅದ. ಆ್ಯಂಡ್ ಇಲ್ಲಿ ಕಾಷನ್ ಬೋರ್ಡ್ನೂ ಹಾಕ್ಯಾರ ದಟ್ ಸ್ವಿಮ್ಮಿಂಗ್ ಬರಲಿಲ್ಲ ಅಂತಂದರೆ ಇಲ್ಲೆಲ್ಲ ಇಳಿಯಕ್ಕೆ ಹೋಗಬೇಡ್ರಿ ಅಂತ. ಸೊ ನಂಗಾರ ಅರ್ಧಂಬರ್ಧ ಬರ್ತದೆ. ಆ್ಯಂಡ್ ನಾ ಸ್ವಲ್ಪ ಮಾಡ್ಬೋದು, ಬಟ್ ನೋಡೋಣ ಬನ್ನಿ. ನೋಡ್ರಪ್ಪ, ಈ ಥರ ಸ್ವಿಮ್ಮಿಂಗ್ ಪೂಲ್ ಅಂತಿದು, ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲ್. ಇಲ್ಲೇ ಪೂಲ್ ಥರ ಇದು ಕಟ್ಸ್ಯಾರ. ಆ್ಯಂಡ್ ಇದೇ ನ್ಯಾಚುರಲ್ ವಾಟರ್ಸ್. ಇದೇ ಸೇಮ್ ಟರ್ನರ್ ವಾಟರ್ ಫಾಲ್ಸ್ ನೋಡಿದ್ರಲ್ಲ, ಅದೇ ಹರ್ಕೊಂಬರ್ತದೆ. ಇಲ್ಲಿ ಹರ್ಕೊಂಡು ಬಂದು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಥರ ಆಗಿ ನೆಕ್ಸ್ಟ್ ಬೇರೆ ಇದಕ್ಕೆ ಹೋಗ್ಬೇಕಪ್ಪ. ನಂಗರ ಫುಲ್ ಅಂಜಿಕೆ ಹೊಂಟದ, ನಾರ ಇದಕ್ಕಿಂತ ಮುಂದೆ ಹೋಗಲ್ಲ. ಕ್ಲಿಯರ್ ವಾಟರ್ ಕಾಣಿಸ್ತಿರ್ಬೇಕು ನಿಮ್ಗೆ ಮೇ ಬಿ. ಚಂದ ಬ್ಲೂ ಹೋಲ್ ಫಾಲ್ಸ್ ನೋಡಿ. ಈಗ ನೆಕ್ಸ್ಟ್ ನಾ ಬಂದೀನಿ, ದಿಸ್ ಇಸ್ ಚಿಕ್ಸೋ ನ್ಯಾಷನಲ್ ರೆಕ್ರಿಯೇಷನಲ್ ಪಾರ್ಕ್ ಅಂತ. ಇಲ್ಲಿ ಬರೋಕ್ಕೇನು ಎಂಟ್ರೆನ್ಸ್ ಫೀ ಇಲ್ಲ. ಇಟ್ಸ್ ಜಸ್ಟ್ ಹಾರ್ಡ್ಲಿ 25 minutes ಡ್ರೈವ್ ಟರ್ನರ್ಸ್ ಫಾಲ್ಸಿಂದ. ಆ್ಯಂಡ್ ಅಮೇಝಿಂಗ್ ಪ್ಲೇಸಸ್ ಅವ ಇಲ್ಲಿ ತೋರಿಸಿನಿ. ಆ್ಯಂಡ್ ಇಲ್ಲಿ ಫ್ಯೂ ಪ್ಲೇಸಸ್ ಏನಂತಂದ್ರೆ ಬ್ರೊಮೈಡ್ ಹಿಲ್ ಅದ,
ಆ್ಯಂಡ್ ಲಿಟಲ್ ನಯಾಗ್ರಾ ಫಾಲ್ಸ್ ಅಂತದ ಎಲ್ಲ ತೋರಿಸ್ತೀನಿ. ಲಾಟ್ ಆಫ್ ಸ್ಮಾಲ್ ಥಿಂಗ್ಸ್ ಅವ. ಸೊ ಅವೆಲ್ಲ ನೋಡಮು. ಲೆಟ್ಸ್ ಹೆಡ್ ಟು ಬ್ರೊಮೈಡ್ ಹಿಲ್ಸ್ ಫಸ್ಟ್. ಸೊ ಅದು ವ್ಯೂ ನೋಡೋಣ ಫಸ್ಟ್ ಹೆಂಗದ. ಸೊ ಟೈಮ್ ಆಗ್ಯದ ಈಗ ಲಂಚ್ ಟೈಮ. ಸೊ ನಾ ಮನೆಯಿಂದ ಪುಳಿಯೋಗರೆ ಮಾಡ್ಕೊಂಬಂದೀನಿ. ನಾ ಮಸ್ತ್ ಇಲ್ಲಿ ನೋಡ್ರಿ ಆರಾಮಾಗಿ ರೋಡ್ ಸೈಡ್ ಪಾರ್ಕ್ ಮಾಡೀನಿ. ಹಿಲ್ ಟಾಪ್ದಾಗದ ಆರಾಮಾಗಿ ನೇಚರ್ ಜೊತೆ ಫುಡ್ ಎಂಜಾಯ್ ಮಾಡ್ತೀನಿ ಅಲ್ಲಿ ತನಕ. ನೀವು ಒಂದೊಂದ್ಸತಿ ಆರಾಮ್ಸೆ ಎಂಜಾಯ್ ಮಾಡಿರಿ, ತೋರಿಸ್ತೀನಿ ಮಸ್ತ್. ಸೊ ಇಟ್ ಲೈಕ್ ನೀವೇನು ಹೊರಗೆ ತಿನ್ಬೇಕಂತಿಲ್ಲ, ಆರಾಮಾಗಿ ಯು ಕ್ಯಾನ್ ಸೇವ್. ಸುಮ್ಮನೆ ಅನ್ಹೆಲ್ದಿ ತಿನ್ನೋದಕ್ಕಿಂತ ಜಸ್ಟ್ ಪ್ರಿಪೇರ್ ಯುವರ್ ಹೋಮ್ ಮೀಲ್ಸ್. ನಮ್ಮ ಮಾಡ್ತಿದ್ವಲ್ಲ ನಾವು ಹೆಂಗೆ ಇಂಡಿಯಾದಾಗ ಟ್ರಿಪ್ ಹೊಡಿಬೇಕಾದ್ರೆ ಮಮ್ಮಿ ಪಪ್ಪಗಳೆಲ್ಲ ಏನೋ ಡಬ್ಬಿ ಗಿಬ್ಬಿ ಎಲ್ಲ ತೊಗೊಂಬರ್ತಿದ್ರು, ಸೇಮ್ ಹಾಗೆ. ಲೆಟ್ಸ್ ಎಂಜಾಯ್. ನಾ ಈಗ ಬಂದೀನಿ ವೆಟ್ರನ್ಸ್ ಪಾರ್ಕಿಗ. ಕಾಣತ್ತೆ ಇಲ್ಲಿ ಎಷ್ಟು ಬ್ಯೂಟಿಫುಲ್ ಪ್ಲೇಸ್ ಅದ ನೋಡ್ರಿ. ಯಾರಿಲ್ಲ, ಜಾಸ್ತಿ ಜನನೇ ಇಲ್ಲ ಇಲ್ಲಿ. ಆರಾಮಾಗಿ ಕೂಲಕ್ಕ ಮಾಡ್ಕೊಂಡು ತಿನ್ಕೊಂತ ಆರಾಮಾಗಿ ಸಾಂಗ್ ಕೇಳ್ಕೊತ ನೇಚರ್ ಎಂಜಾಯ್ ಮಾಡ್ಕೊತ. ಐನೋ ನಿಮಗೆಲ್ಲ ವಾಯ್ಸ್ ಕೇಳಲಾಗ್ಯದ ಅನ್ಕೋತೀನಿ, ಬಿಕಾಸ್ ಬ್ಯಾಕ್ಗ್ರೌಂಡ್ದಾಗ ವಿಂಡ್ ಜಾಸ್ತಿ ಅದ. ಸೊ ಯಾ ನೋಡ್ರಿ ಇಲ್ಲಿ ಆರಾಮಾಗಿ ಇಲ್ಲಿ ಕೆಳಗ ಅಪ್ಪನ ಕೆರೆ ಇದ್ದಂಗದ. ನೀರಿಲೆಲ್ಲ ಗ್ರೀನ್ ಅವ, ಚಲೋ ವ್ಯೂ ಅದ. ಇಲ್ಲೆಲ್ಲ ನೋಡ್ಬೋದು ನೀವು. ಇಲ್ಲಿ ಹೋಲ್ಸ್ ಎಲ್ಲ ಅವಲ್ಲ, ಇವೆಲ್ಲ ಫಿಶಿಂಗ್ ಸಲ ಅಷ್ಟೇ. ಮತ್ತು ಹೋಗೋಣ ನಮ್ಮ ಮುಂದಿನ ಪ್ಲೇಸಿಗೆ. ಅಲ್ಲಿ ತನಕ ನೋಡ್ತಾ ಇರಿ ನನ್ನ ವ್ಲಾಗ್ಸ್. ಫಾಲ್ಸ್ ಹತ್ರ ಕುಂತೀನಿ. ಇದಕ್ಕೆ ಲಿಟಲ್ ನಯಾಗ್ರಾ ಫಾಲ್ಸ್ ಅಂತ. ಬಟ್ ಭಾಳ ನಿಮ್ಗೆ ಅನಿಸಿರ್ಬೇಕು ಭಾಳ ಸಣ್ಣದ ಅಂತ. ಬಟ್ ದ ರೀಸನ್ ಇಸ್ ದಿಸ್ ಇಸ್ ಆಲ್ ಮ್ಯಾನ್ ಮೇಡ್. ಇಲ್ಲಿ ಬರೀ ವಾಟರ್ ಫ್ಲೋ ಆಗ್ತಾಯಿತ್ತು. ಆ್ಯಂಡ್ ಅವರೇ ಗ್ರೇಟ್ ಡಿಪ್ರೆಷನ್ ಟೈಮ್ದಾಗ ಏನೋ ಎಂಪ್ಲಾಯ್ಮೆಂಟ್, ಯೂತ್ಸಿಗೆ ಎಂಪ್ಲಾಯ್ಮೆಂಟ್ ಕೊಡೋಕ್ಕಂತ US ಗೌರ್ಮೆಂಟ್ ಅವರೆಲ್ಲ ಕಾರ್ಪೊರೇಷನ್ಸ್ ಏನು ಇರ್ತದೆ, ಅವರು ಒಂದು ಡ್ಯಾಮ್ ಥರ, ಲಿಟಲ್ ಡ್ಯಾಮ್ ಥರ ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದೇ ಇವಾಗ ಸಮ್ಮರ್ ಟೈಮ್ಸಲ್ಲಿ ಎಲ್ಲ ಇಲ್ಲೇ ಬಂದು ಯೂಸ್ ಮಾಡ್ತಿದ್ರು ಅವಾಗೆಲ್ಲ. ಸೊ ಅರೌಂಡ್ 1930s ಟೈಮಲ್ಲಿ ಬಿಲ್ಡ್ ಮಾಡಿ. ಫೈನಲಿ ನಾ ಬಂದೆ ಓಕ್ಲಾಹೋಮಾ ಸಿಟಿ ಬಂದು ರೀಚ್ ಆದೆ. ಸೊ ಇಲ್ಲಿ ಇಂಪಾರ್ಟೆಂಟ್ ಪ್ಲೇಸ್ ಏನಂತಂದರೆ ಯಾವುದು ಮ್ಯೂಸಿಯಮ್ಸ್ ಲೈಕ್ ಫ್ರೀ ಇಲ್ಲ. ಇಲ್ಲಿ ಕೌಬಾಯ್ ಮ್ಯೂಸಿಯಮ್ ಅದ ಓಕ್ಲಾಹೋಮಾ ಸಿಟಿದಾಗ. ಸೊ ಅದಕ್ಕೆ ಟಿಕೆಟ್ ಬಂದು $15. ಐ ಡೋಂಟ್ ನೋ ಅಷ್ಟು ವರ್ತಾ ಇಲ್ಲ ಅಂತ ಗೊತ್ತಿಲ್ಲ, ಬಿಕಾಸ್ ನಾನು ಯಾವಾಗೂ ಜಾಸ್ತಿ ಪೇ ಮಾಡಿಲ್ಲ ಮ್ಯೂಸಿಯಮ್ಸಿಗೆ. ಬಟ್ ನೋಡೋಣ, ಇದು ಯಾಕೋ ಸ್ವಲ್ಪ ಚಲೋ ಅನ್ಸ್ಲತ್ತದ. ನಚ್ಚಿ ಹಿಂಗೆ ಕಾಣಿಸ್ತದೆ ಹೊರಗಿಂದ. ಸೊ ಇದು ಮ್ಯೂಸಿಯಮಿನ ಎಂಟ್ರೆನ್ಸ್. ನೋಡೋಕ್ಕಾರ ದೊಡ್ಡದು ಅನ್ಸತ್ತದ ಸವ ಓಕ್ಲಾಹೋಮಾ ಸಿಟಿದು ಹಿಸ್ಟ್ರಿ ಫ್ಯೂಚರ್ದು ಮ್ಯೂಸಿಯಮ್ದಾಗ. ಸೊ ನಾರ ಇದು ಬುಕ್ ತೊಗೊಂಡು, ದೀಸ್ ಆರ್ ಆಲ್ ಫ್ರೀ ಬುಕ್ಸ್. ಯಾವ್ದು ಬೇಕೋ ಅದು ಎತ್ತಾಕೋರಿ, ಓದಕ್ಕೆ ಬರ್ತಾವ. Huzhou is having respect for the earth in all of its elements, not just people, but the plants, the water, and the Navajo sacred mountains. Huzhou also respects the air that we breathe and those that live in it, whether birds or clouds, or sun, moon, and stars, and even the light and the darkness. It's all inclusive. It's a really good philosophy to balance yourself. And at its most important essence, Huzhou is a presence core.
ನಿಮಗೆಲ್ಲ ಅನಿಸ್ತಿರ್ಬೇಕು ಕೌಬಾಯ್ ಅಂತಂದರೆ ಏನು ಅಂತ. ಸೊ ಕೌಬಾಯ್ ಇಸ್ ನಥಿಂಗ್ ಬಟ್ ನಮ್ಮ ಹೆಂಗೆ ಇಂಡಿಯಾದಾಗ ಆಕಳು ಕಾಯ್ತಾರಲ್ಲ ಹಾಗೆ ವೆಸ್ಟರ್ನ್ ಸೈಡ್ ಆಫ್ ಯುನೈಟೆಡ್ ಸ್ಟೇಟ್ಸಲ್ಲಿ ಅವ್ರಿಗೆ ಕೌಬಾಯ್ಸ್ ಅಂತಾರೆ. ಮೇನ್ಲಿ ಅವ್ರದ್ದು ಕೆಲಸ ಏನಂತಂದರೆ ಕ್ಯಾಟಲ್ ಜೊತೆ ಇದ್ದು ಅವ್ರದ್ದು ಟೇಕ್ ಕೇರ್ ಮಾಡೋದೇ ಅವ್ರದ್ದು ಮೇನ್ ಕೆಲಸ. ಆ್ಯಂಡ್ ಆಲ್ಸೋ ಕ್ಯಾಟಲ್ನ ಹರ್ಡಿಂಗ್ ಕೇರ್ ಮಾಡೋದು, ಡ್ರೈವಿಂಗ್ ಕ್ಯಾಟಲ್ ಆನ್ ಲಾಂಗ್ ಡಿಸ್ಟೆನ್ಸ್ ಟು ಮಾರ್ಕೆಟ್, ಆಮೇಲೆ ಟು ನ್ಯೂ ಪೆಸ್ಚರ್ ಲ್ಯಾಂಡ್ಸ್ ಆಗಿರ್ಬೋದು. ಆ್ಯಂಡ್ ಅವರು ಆಫನ್ ಹಾರ್ಸ್ ಬ್ಯಾಕ್ ರೈಡರ್ಸು ಆಗಿದ್ದರು, ಯೂಸಿಂಗ್ ರೋಪ್ಸ್ ಟು ಕ್ಯಾಚ್ ಪ್ರೇ ಆರ್ ಟು ಫೈಟ್ ವಾರ್ಸ್ ಆಗಿರ್ಬೋದು. ಆರ್ ದೇ ಪ್ಲೇಡ್ ಅ ಮೇಜರ್ ರೋಲ್ ಇನ್ ಡೆವಲಪ್ಮೆಂಟ್ ಆಫ್ ಅಮೇರಿಕನ್ ವೆಸ್ಟ್. So yeah, the cowboy is often used more broadly to refer to a romanticized image of American frontier, including popular cultural representation of cowboys in movies, films, literature, and in other medias. ಸೊ ಪಾರ್ಕಿಂಗ್ ಹುಡ್ಕೋಕ್ಕೆ ಎಷ್ಟು ಆಲ್ಮೋಸ್ಟ್ ಒಂದು 15-20 ಮಿನಿಟ್ಸ್ ಆಯಿತು. ಬಟ್ ಆಮೇಲೆ ಗೊತ್ತಾಯಿತು ಮಂಡೇ ಟು ಫ್ರೈಡೇ ಅಷ್ಟೇ ಪಾರ್ಕಿಂಗ್ ಫೀಸ್ ಅದ, ಸ್ಯಾಟರ್ಡೇ ಸಂಡೇ ಫ್ರೀಯಾಗಿ ಪಾರ್ಕ್ ಮಾಡ್ಬೋದು ಅಂತ. ಸೊ ನಾನು ಇಲ್ಲೇ ಪಾರ್ಕ್ ಮಾಡಿ ಇವಾಗ ನಡೆದು ಬ್ರಿಕ್ ಟೌನ್ ಬ್ರಿವ್ರಿ ಅಂತ. ಸೊ ಬ್ರಿಕ್ ಟೌನ್ದಾಗ ಇದ್ದೀನಿ, ಯಾಕಂದರೆ ಎಲ್ಲನೂ ಬ್ರಿಕ್ಲಿಂದ ಕಟ್ಟಾರಂತ. ಸೊ ನೋಡೋಣ, ವಿಲ್ ಶೋ ಅರೌಂಡ್. ಸೊ ಓಕ್ಲಹೋಮಾ ಸಿಟಿ ಫೌಂಡ್ ಆಗಿದ್ದೆ 1889ದಾಗ. ಸೊ ಫ್ಯಾಂಟಾಸ್ಟಿಕ್. ಇದು ಕೆನಲ್ ಏನು ನೀವು ನೋಡ್ತಿರಲ್ಲ, ಸೊ ಇಲ್ಲೇ ಬೋಟ್ ರೈಡ್ ಹೋಗಿದ್ದು. ಇಟ್ಸ್ ಬ್ಯೂಟಿಫುಲ್. ಇದು ಮ್ಯಾನ್ ಮೇಡ್, ಓಕೆ, ಇದು ನ್ಯಾಚುರಲ್ ಇಲ್ಲ, ಇವರೇ ಮಾಡಿದ್ದು ಫಾರ್ ದ ಅಟ್ರಾಕ್ಷನ್ ಪರ್ಪಸ್. ಸೊ ನಾವು ನಮ್ಮ ಸಿಟಿ ಬ್ಯೂಟಿಫುಲ್ಲಾಗಿ ಡೆವಲಪ್ ಮಾಡ್ಬೋದು, ಬಿಕಾಸ್ ಇಂಡಿಯಾದಾಗ ಎಷ್ಟೊಂದು ಬ್ಯೂಟಿಫುಲ್ ಸಿಟೀಸ್ ನಾವು ಟೇಕ್ ಕೇರ್ ಮಾಡೋಣ ಆ್ಯಂಡ್ ಕೀಪ್ ದಮ್ ಕ್ಲೀನ್ ಆ್ಯಂಡ್ ವಿಲ್ ಮೇಕ್ ಇಟ್ ಅಟ್ರಾಕ್ಟಿವ್ ಫಾರ್ ದ ಟೂರಿಸ್ಟ್ ಆಸ್ ವೆಲ್. ಸೊ ಯಾ, ಬ್ಯೂಟಿಫುಲ್ ಸಿಟಿ ನೋಡ್ಬೋದು. ಆ್ಯಂಡ್ ಓಕ್ಲಹೋಮಾ ಸಿಟಿ ಈಸ್ ವೈಬ್ರೆಂಟ್, diverse city, and it's also known for its rich history, strong economy ಆಗಿರ್ಬೋದು, and also the cultural offering. ಇಲ್ಲಿಗೆ ನನ್ನ ಟೈಮ್ ಆಯಿತು. 12th ಎಪಿಸೋಡ್ ಇಸ್ ಕಂಪ್ಲೀಟೆಡ್. ಸೊ 50 states ಆಫ್ USA ಕಂಪ್ಲೀಟ್ ಮಾಡೋ ಟಾರ್ಗೆಟ್ ಅದ ನಂದು. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ, ಬಿಕಾಸ್ ಕನ್ನಡದಾಗ ಕಂಟೆಂಟ್ ಇರೋದು ಭಾಳ ಕಮ್ಮಿ. ಸೊ ನನ್ನ ಮೇನ್ ಟಾರ್ಗೆಟ್ ಏನಪ್ಪ ಅಂತಂದರೆ ನಿಮ್ಗೆ ಮನೇಲಿ ಕುಂತೆ ನಾ USA ಎಲ್ಲ ತೋರಿಸ್ಬೇಕು, ಸೊ ದ್ಯಾಟ್ ನಮ್ಮ ಜನನು ಜಾಸ್ತಿ ತಿರುಗಾಡಬೇಕು, ನೋಡಬೇಕು ಆ್ಯಂಡ್ ಇನ್ಫಾರ್ಮೇಷನ್ ಸಿಗಬೇಕು ಅಂತ. ದ್ಯಾಟ್ಸ್ ಮೈ ಹೋಲ್ ಪರ್ಪಸ್. ಸೊ ಯಾ, ಐ ವಿಲ್ ಸಿ ಯು ವಿತ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಲೆಟ್ಸ್ ಟ್ರಾವೆಲ್ ದ ವರ್ಲ್ಡ್ ಟುಗೆದರ್.